ಗ್ರಾಮ ಆಡಳಿತಾಧಿಕಾರ ಕೇಂದ್ರ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಸಂಘದ ವತಿಯಿಂದ ಇವತ್ತು ನಾವು ದಿನಾಂಕ 10/2/2025ರಿಂದ ರಾಜ್ಯವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು 10ನೇ ದಿನ ನಾವು ಮುಂದುವರಿತಾ ಇದ್ದೀವಿ. ನಮ್ಮ ವಿವಿಧ ಬೇಡಿಕೆಗಳಿಗೂ ಉದ್ದೇಶಗಳು ಇಟ್ಟುಕೊಂಡು ರಾಜ್ಯವ್ಯಾಪಿ ನಾವು ಮುಷ್ಕರ ಹಮ್ಮಿಕೊಂಡಿದ್ದೆವು. ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸಿಕೊಡಿ, ನಾವು ಗರಿಷ್ಠ ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸಿಕೊಡ್ತೀವಿ ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವು ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಜೋಡಾ ತಾಲೂಕಿನಲ್ಲೂ ಸಹ ನಾವು ದಿನಾಂಕ 10ರಿಂದ ಇವತ್ತಿನವರೆಗೂ 10 ದಿವಸ ಆಯಿತು ಮುಂದುವರಿತಾ ಇದ್ದೀವಿ. ಆದರೆ ಸರ್ಕಾರ ನಮಗೆ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಜೋಡಾ ತಾಲೂಕು ಅತ್ಯಂತ ದೊಡ್ಡ ಮತ್ತು ಅತಿ ಕಾಡು ಪ್ರದೇಶವನ್ನು ಹೊಂದಿದಂಥ ಅರಣ್ಯ ಪ್ರದೇಶ, ಗುಡ್ಡಗಾಡು ಪ್ರದೇಶವನ್ನು ಹೊಂದಿರುವಂಥ ತಾಲೂಕು. ಇಲ್ಲಿಯ ಜನ ಅತಿ ಮುಗ್ಧರು. ಅವರ ಸೇವೆಗಳ ಮಾಡೋಕ್ಕಂತಲೇ ನಾವು ಜೋಡಾಕ್ಕೆ ವಿಶೇಷವಾಗಿ ನಮಗೆ ಭಾಗ್ಯ ಸಿಕ್ಕತ್ತೆ ಅನ್ನೋದು ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಜೋಡಾ ತಾಲೂಕಿನ ಜನ ಕಾಡಿನೊಳಗೆ ಅತಿ ಮುಗ್ಧವಾಗಿ ಸಮಾಜ ಒಂದು ಹೊರ ಜಗತ್ತಿಗೆ ಬರಬೇಕಾದ್ರೆ ಅವರು ಅಷ್ಟೊತ್ತು ಕಷ್ಟಪಡ್ತಾರೆ. ಆದರೆ ಅವ್ರ ಸೇವೆ ಮಾಡೋಕ್ಕೆ ನಮಗೆ ಇವತ್ತು 10 ದಿನ ಆಯಿತು ಆಗ್ತಾಯಿಲ್ಲ. ಯಾಕಂದರೆ ದಿನ ಜನ ನಮ್ಮ ಕಡೆ ಬಂದು ಹೋಗ್ತಾ ಇದ್ದಾರೆ, ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ, ಅಥವಾ ಆಫೀಸಿಗೆ ಕಚೇರಿಗೆ ಬರ್ತಾ ಇದ್ದಾರೆ, ಯಾವುದೇ ಸೇವೆಗಳು ಸಿಗ್ತಾ ಇಲ್ಲ. ನಮಗೂ ಅದು ಬೇಜಾರಾಗ್ತಾ ಇದೆ. ಆದರೆ ನಾವು ಸರ್ಕಾರಿ ಸೇವೆ ಮಾಡೋಕ್ಕೆ, ಸಾರ್ವಜನಿಕರ ಸೇವೆ ಮಾಡೋಕ್ಕಂತಲೇ ನಾವು ಬೇಡಿಕೆಗಳು ಇಟ್ಟುಕೊಂಡಿದ್ದೇವೆ ಹೊರತಾಗಿ ನಮ್ಮ ಒಂದು ವೈಯಕ್ತಿಕವಾದಂಥ ಯಾವುದೇ ಬೇಡಿಕೆಗಳು ಇಲ್ಲ. ಕನಿಷ್ಠ ಕಚೇರಿ, ಒಂದು ಗ್ರಾಮ ಚಾವಡಿ, ಒಂದು ಕಂಪ್ಯೂಟ್ರು, ಲ್ಯಾಪ್ಟಾಪು ಅಥವಾ ಒಂದು ಮೊಬೈಲು, ಈ ಯಾವುದೇ ಗೋರ್ಮೆಂಟ್ ಆ್ಯಪ್ಗಳು ಬಿಡ್ತಾ ಇದ್ದಾರೆ. ಅಂಥ ಒಂದು ಮೂಲಭೂತ ಸೌಕರ್ಯಗಳು ಬೇಕಂತಲೇ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕಂದಾಯ ಸಚಿವರು, ಮಾನ್ಯ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ, ಇವರು ಈ ದಿಶೆಯಲ್ಲಿ ನಮ್ಮ ಒಂದು ಬೇಡಿಕೆಗಳು, ನಾವು ಜೆನ್ಯೂನ್ ಆಗಿ ಸಾರ್ವಜನಿಕರ ಸರ್ಕಾರಿ ಸೇವೆಗಳನ್ನು, ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಂಥ ಕೆಲಸ ನಾವು ಪ್ರತಿ ವರ್ಷಾನುಗಟ್ಟಲೆ ಮಾಡ್ತಾನೆ ಇರ್ತೀವಿ. ಹಾಗಾಗಿ ನಾವು ಸಾರ್ವಜನಿಕರ ಸೇವೆಗಾಗಿಯೇ ಇರೋದು. ನಮಗೆ ಮೂಲಭೂತ ಸೌಕರ್ಯಗಳು, ಮೂಲಭೂತವಾದ ಏನು ಕನಿಷ್ಠ ಸೇವೆಗಳ ಸೌಲಭ್ಯಗಳು ಬೇಕು ಅಂತ ಹೇಳಿ ನಾವು ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಇವತ್ತು ಛತ್ರಪತಿ ಶಿವಾಜಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ಒಂದು ರಾಜ್ಯ ಮಹಾರಾಜರು ಹಿಂದೂ ಧರ್ಮವನ್ನು, ಹಿಂದೂ ಧರ್ಮದ ರಕ್ಷಣೆಗಾಗಿ, ಹಿಂದೂ ಧರ್ಮದ ಉಳಿವಿಗಾಗಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿ ಇಡೀ ದೇಶವನ್ನೇ ಹಿಂದೂ ಧರ್ಮದ ಉಳಿವಿಗಾಗಿ ತಮ್ಮ ಜೀವನವನ್ನು ಮಡಿಪಾಗಿಟ್ಟು ಇವತ್ತು ಅವ್ರ 26ನೇ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅವರಿಗೂ ಸಹ ಅವರ ಆದರ್ಶಗಳು ನಮ್ಮಲ್ಲಿ ಇರಲಿ, ನಮ್ಮದು ಒಂದಾದಂಥ ಒಂದು ಒಗ್ಗಟ್ಟನ್ನು, ಅವರ ಒಂದು ಜಯಂತಿ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾವೆಲ್ಲರಿಗೂ ತಿಳಿಸಿ, ಈ ಶಿವಾಜಿ ಮಹಾರಾಜರ ಜಯಂತಿನೂ ಸಹ ನಾವು ಮುಷ್ಕರದಲ್ಲಿದ್ದರೂ ಸಹ ಹಮ್ಮಿಕೊಂಡು ಆ ಪೂಜೆ ಪುನಸ್ಕಾರವನ್ನು ಮಾಡಿ ಅವರ ಜಯಂತಿ ಪ್ರಯುಕ್ತವಾಗಿ ಅವರ ಒಂದು ಆದರ್ಶಗಳು ನಮ್ಮೆಲ್ಲ ಸಾರ್ವಜನಿಕರಲ್ಲಿ ಬರಲಿ, ನಮ್ಮಲ್ಲಿ ಬರೆದು ಅವರ ಒಂದು ವ್ಯಕ್ತಿತ್ವ ಹಾಗೂ ಅವರ ಏನು ಧರ್ಮನಿಷ್ಠವಾಗಿ ಕೆಲಸ ಮಾಡ್ತಿರೋ ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಶಿವಾಜಿಯವರ ಜಯಂತಿ ಆಚರಣೆ ಮಾಡಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಶಿವಾಜಿ ಮಹಾರಾಜ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಲಿ, ನಾವು ಸಾರ್ವಜನಿಕ ಸೇವೆಗೆ ಆದಷ್ಟು ಬೇಗ ಮರಳುತ್ತೀವಿ ಅಂತ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ಆಗಮಿಸಿದಂಥ ಎಲ್ಲರಿಗೂ, ಗ್ರಾಮ ಸಹಾಯಕ ನೌಕರ ಸಂಘ ಅಧ್ಯಕ್ಷರಿಗೂ ಹಾಗೂ ನಮ್ಮೆಲ್ಲ ಗ್ರಾಮ ಆಡಳಿತಾಧಿಕಾರಿಗಳಿಗೂ, ಎಲ್ಲ ಸಾರ್ವಜನಿಕರು, ಜೋಡಾ ತಾಲೂಕಿನ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಈ ಒಂದು ಮುಷ್ಕರಕ್ಕೆ ಬೆಂಬಲವಾಗಿ ನಿಂದ್ರಿ ಅಂತ ಹೇಳಿ ಬೇಡ್ಕೊತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗೂ ಸಹ ನಾವು ಈ ಮುಖಾಂತರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಪ್ರತಿಯೊಂದನ್ನು ಎಲ್ಲ ನ್ಯೂಸ್ಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ.